ईडमुकोऽपि वाग्मी जडमतिरभिजन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च। नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि। वक्रतुण्डमहाकाय सूर्यकोटिसमप्रभ निर्विघ्नं कुरु मे देव सर्वकार्येषु सर्वदा। आपादमौलिपर्यन्तं गुरूणाम् आकृतिं स्मरेत तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरिः ओಂ हरिः ओಂ हरिः ओಂ। ಇವತ್ತಿನ ದಿವಸ ನಮ್ಮೆಲ್ಲರ ಒಂದು ಪುಣ್ಯದ ಪ್ರಭಾವದಿಂದಾಗಿ ನಮಗೆ ಬೃಹತಿ ಸಹಸ್ರದ ಈ ಯಜ್ಞದಲ್ಲಿ ಪಾಲ್ಗೊಳ್ಳುವಂತಹ ಒಂದು ಅವಕಾಶ ನಮಗೆ ಪೂಜ್ಯರಾದಂತಹ ಆಚಾರ್ಯರು ಶ್ರೀನಿವಾಸಾಚಾರ್ಯರು ಪಂಡಿತರಾದಂತಹ ಶ್ರೀನಿವಾಸಾಚಾರ್ಯರು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಬೃಹತಿ ಸಹಸ್ರ ಅಂತನ್ನೋದು ಒಂದು ದಿನ ಮಾಡುವುದೇ ಕಷ್ಟ, ಅದು ಯಾರಿಗೂ ಆಗುವುದಿಲ್ಲ, ಬಹಳ ಕಷ್ಟ ಸಾಧ್ಯವಾದಂಥದ್ದು ಯಜ್ಞ ಇದು. ಒಂದು ದಿವಸ ಮಾಡುವುದೇ ಬಹಳ ಕಷ್ಟ, ಅಂಥದ್ದು ಅಧಿಕ ಮಾಸದಲ್ಲಿ 33 ದಿವಸ ಆ ಯಜ್ಞವನ್ನು ಮಾಡ್ತಾ ಬಂದಿದ್ದಾರೆ. ನಿಜವಾಗಿಯೂ ಕೂಡ ಅದನ್ನು ನೋಡಿದರೆ ನನಗೆ ಬಹಳ ಸಂತೋಷವಾಗ್ತಾ ಇದೆ. ಇದು ಮೊದಲೇ ಅಧಿಕ ಮಾಸ ಅಲ್ಲ, ಅವರು ಹೇಳಿದರು ಗುರುಗಳ ಅನುಗ್ರಹದಿಂದಾಗಿ 8-9 ವರ್ಷದಿಂದ 8ನೇ ವರ್ಷ 8ನೇ ಅಧಿಕ ಮಾಸ ನಡೀತಾ ಇದೆ. ಪ್ರತಿ ಅಧಿಕ ಮಾಸದಲ್ಲಿಯೂ ಕೂಡ ಬೃಹತಿ ಸಹಸ್ರ ಹೋಮವನ್ನು ನಾವು ಇಡ್ತಾ ಬಂದಿದ್ದೇವೆ, ಮಾಡ್ತಾ ಇದ್ದಾರೆ, ದೇವರು ಮಾಡಿಸ್ತಾ ಇದ್ದಾನೆ ಅಂಥೇಳಿ ಆಚಾರ್ಯರು ಹೇಳಿದರು. ಬಹಳ ಸಂತೋಷವಾಗಿದೆ. ಈ ಅಧಿಕ ಮಾಸದ ಕಾರ್ಯಕ್ರಮದಲ್ಲಿ ಬೃಹತಿ ಸಹಸ್ರ, ಅದರ ಜೊತೆಯಲ್ಲಿ 72 ಮಹಾಮಂತ್ರಗಳ ಶ್ರೀಮದಾಚಾರ್ಯರು ತಂತ್ರಸಾರದಲ್ಲಿ ಹೇಳಿದಂಥ 72 ಮಹಾಮಂತ್ರಗಳ ಹೋಮವನ್ನು ಕೂಡ ನಿತ್ಯದಲ್ಲಿಯೂ ಕೂಡ ಇಲ್ಲಿ ಇಟ್ಟುಕೊಂಡಿದ್ದಾರೆ. ಅವರು ಬಹಳ ವಿದ್ವಾಂಸರು, ಪಂಡಿತರು ಹಾಗೂ ಅಷ್ಟೇ ವಿನಯ. ನಿಜವಾಗಿ ನಾವು ಅವರ ಮುಂದೆ ಭಾಳ ಚಿಕ್ಕವರು, ಆದರೂ ಕೂಡ ಇಷ್ಟು ನಮಗೆ ಗೌರವ ಕೊಡ್ತಾ ಇದ್ದಾರೆ. ನಮಗೆ ಸಂಕೋಚವಾಗ್ತಾ ಇದೆ. ಅವರು ನಮ್ಮ ತಂದೆಯವರ ಮೇಲೆ ವಿಶೇಷವಾದಂತಹ ಭಕ್ತಿ ಶ್ರದ್ಧಾ, ಅವರು ಮಾರ್ಗದರ್ಶನದಿಂದಲೇ ನಾನು ಇಷ್ಟರ ಮಟ್ಟಿಗೆ ಬಂದಿದ್ದೇನೆ ಅಂತೇಳಿ ಅವರು ಹೇಳುತ್ತಾರೆ. ಹಾಗಾಗಿ ನಮ್ಮ ತಂದೆಯವರ ಹಿರಿಯರ ಆಚಾರ್ಯರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ದೇವರ ಅನುಗ್ರಹ ಪೂರ್ಣವಾಗಿ ಅವರ ಮೇಲೆ ಇದೆ. ಹರಿವಾಯು ಗುರುಗಳ ಅನುಗ್ರಹ ಇದೆ ಅಂತನ್ನುವುದಕ್ಕಾಗಿಯೇ ಇದೀಗ ಹೇಳಿದಾರಲ್ಲ ಫಲಾನುಮೇಯ ಅಂಥೇಳಿ ಅವರು ಮಾಡಿದಂತಹ ಈ ಬೃಹತಿ ಸಹಸ್ರವೇ ಅದಕ್ಕೆ ಸಾಕ್ಷಿಯಾಗಿದೆ. ಗುರುಗಳ ಅನುಗ್ರಹ, ಸತ್ಯಾತ್ಮತೀರ್ಥರ ಅನುಗ್ರಹ, ನಮ್ಮ ಸ್ವರೂಪೋದ್ಧಾರಕರಾದಂತಹ ಮಾಹುಲಿ ಪರಮಾಚಾರ್ಯರ ಅನುಗ್ರಹವೂ ಅವರ ಮೇಲೆ ಇದೆ. ಅವರ ತಂದೆ ತಾಯಿಯ ಪಂಡಿತರಾದಂತಹ ರಾಮಾಚಾರ್ಯರು, ಅವರ ದಂಪತಿಗಳ ಅವರ ಅನುಗ್ರಹ, ಹರಿವಾಯು ಗುರುಗಳ ಅನುಗ್ರಹ ಇದೆ ಅಂತನ್ನುವುದಕ್ಕೆ ಇದೇ ಒಂದು ದೊಡ್ಡದಾದಂತಹ ಸಾಕ್ಷಿಯಾಗಿದೆ. ಹಾಗಾಗಿ ನಮಗೂ ಕೂಡ ನೋಡಿ ಉತ್ಸಾಹ ಬರ್ತಾ ಇದೆ. ನಾವು ಬೃಹತಿ ಸಹಸ್ರ ಮಾಡಬೇಕು ಈ ಥರ ಅಂಥೇಳಿ ಇಲ್ಲಿ ಕೂತಾಗ ನಮಗೂ ಉತ್ಸಾಹ ಬಂತು. ಆದರೆ ನಮಗೆ ಇಷ್ಟೆಲ್ಲ ಸಾಧಿಸೋದು ಬಹಳ ಕಷ್ಟ. ಕನಿಷ್ಠ ಪಕ್ಷಕ್ಕೆ ಪಾರಾಯಣವಾದರೂ ಮಾಡೋಣ ಅಂಥೇಳಿ ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡಿದ್ದೇನೆ. ಅವರೇ ಆಶೀರ್ವಾದವನ್ನು ಮಾಡಬೇಕು, ಪಾರಾಯಣ ಆದರೂ ನಮ್ಮ ಕಡೆಯಿಂದ ನಡೆಸಿಕೊಡಬೇಕು ಅಂಥೇಳಿ. ಅಲ್ಲ, ಹಿಂದಕ್ಕೆ ಪಾರಾಯಣ ಮಾಡಿರಿ, ಇಲ್ಲೇ ಬಂದು ಅನುಕೂಲ ಮಾಡಿಕೊಡ್ತೇನೆ. ಇಲ್ಲೇ ಬಂದು ಅವಶ್ಯ. ಹಿಂದಕ್ಕೆ 2 ಸಲ ನಾನು ಪಾರಾಯಣ ಮಾಡಿದ್ದೇನೆ. ಅದಕ್ಕೆ ಸ್ಫೂರ್ತಿ ಅಂತಂದರೆ ನಮ್ಮ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಪೂರ್ವಾಶ್ರಮದಲ್ಲಿ ತಮ್ಮ ಹುಟ್ಟಿದ ಹಬ್ಬದ ದಿವಸ ಆ ದಿನದ ಪ್ರತಿ ವರ್ಷವೂ ಕೂಡ ಬೆಳಿಗ್ಗೆ 3-3:30ಗೆ ಎದ್ದು
ಬೃಹತಿ ಸಹಸ್ರ ಪಾರಾಯಣವನ್ನು ಮಾಡೋರು. ಪ್ರತಿ ವರ್ಷವೂ ಕೂಡ ಪಾರಾಯಣವನ್ನು ಮಾಡ್ತಾಯಿದ್ರು. ಅದು ಅನೇಕ ವರ್ಷದವರೆಗೂ ಕೂಡ ಅವರು ಮಾಡ್ತಾಯಿದ್ದರು. ಅದನ್ನು ನೋಡಿ ನಮಗೂ ಕೂಡ ಉತ್ಸಾಹ ಬಂದು ಒಂದೆರಡು ಬಾರಿ ಬೃಹತಿ ಸಹಸ್ರ ಪಾರಾಯಣವನ್ನು ಕೂಡ ಗುರುಗಳ ಅನುಗ್ರಹದಿಂದ ದೇವರು ನಡೆಸಿಕೊಟ್ಟಿದ್ದಾನೆ. ಈ ಬೃಹತಿ ಸಹಸ್ರ ಅಂತನ್ನೋದು ಇದು ಸಾಮಾನ್ಯವಾದಂತಹ ಯಾಗವಲ್ಲ. ಎಲ್ಲ ಯಾಗಗಳಲ್ಲಿಯೂ ಕೂಡ ಉತ್ತಮವಾದಂತಹ ಶ್ರೇಷ್ಠವಾದಂತಹ ಯಾಗ ಅಂತಂದರೆ ಇದು ಬೃಹತಿ ಸಹಸ್ರ. ಐತರೇಯ ಭಾಷ್ಯದಲ್ಲಿ ಶ್ರೀಮದ್ ಆನಂದತೀರ್ಥ ಭಗವತ್ಪಾದರು ಆ ಇದು ಬೃಹತಿ ಸಹಸ್ರದ ಮಹಾತ್ಮ್ಯವನ್ನು ಹೇಳುತ್ತಾರೆ. ಶತವರ್ಷ ಹರಿಧ್ಯಾನಾತ ಫಲಮಾಪ್ನೋತಿ. 100 ವರ್ಷ ಭಗವಂತನ ಧ್ಯಾನವನ್ನು ಮಾಡಿದರೆ ಏನು ಫಲ ಸಿಗಬೇಕು ಆ ಫಲ ಬೃಹತಿ ಸಹಸ್ರ ಪಾರಾಯಣ ಹವನವನ್ನು ಮಾಡಿದರೆ ಅಷ್ಟು ನಮಗೆ ಫಲ ಸಿಗ್ತದೆ ಅಂತೇಳಿ ಹೇಳಿದ್ದಾರೆ. ಯಾಕೆ ಅಂತಂದರೆ ಈ ಬೃಹತಿ ಸಹಸ್ರದಿಂದ ಪ್ರತಿಪಾದ್ಯನಾದಂತಹ ದೇವತಾ ಅಂತಂದರೆ ಸ್ವಯಂ ಪರಮಾತ್ಮನಾಗಿದ್ದಾನೆ. ವಿಷ್ಣು ಸಹಸ್ರನಾಮದ ಏನು 1000 ನಾಮಗಳಿವೆಯೋ ಆ ನಾಮಗಳಿಂದ ಒಂದೊಂದು ನಾಮಕ್ಕೂ ಕೂಡ ಒಂದೊಂದು ಮಂತ್ರ ಆ ಭಗವಂತನನ್ನು ಪ್ರತಿಪಾದನೆ ಮಾಡ್ತಾ ಇದೆ. ಹೀಗೆ 1000 ನಾಮಗಳಿಗೂ ಕೂಡ ಬೃಹತಿ ಸಹಸ್ರ ಮಂತ್ರ ಅಂತಹ ಭಗವಂತನನ್ನು ಪ್ರತಿಪಾದನೆ ಮಾಡುವಂತಹ ಮಂತ್ರವಾದದ್ದಕ್ಕಾಗಿ ಅದು 1000 ಅಂತೇಳಿ ಹೆಸರಿಗೆ ಮಾತ್ರ 1000, ಆದರೆ ಅನಂತ ನಾಮವನ್ನು ಹೇಳುತ್ತವೆ ಅಂತೇಳಿ ಹೇಳಿದ್ದಾರೆ. ಹಾಗಾಗಿ ಅಂತಹ ಅನಂತ ನಾಮದಿಂದ ಪ್ರತಿಪಾದ್ಯನಾದ ಆ ಭಗವಂತನ ಮಹಾತ್ಮ್ಯವನ್ನು ಹೇಳಿಕೊಡುವಂತಹ ಭಗವಂತನ ಸ್ತೋತ್ರ ರೂಪವಾದಂತಹ ಈ ಬೃಹತಿ ಸಹಸ್ರ ಇವರಲ್ಲಿ 72,000 ಭಗವಂತನ ರೂಪಗಳಿವೆ. 36,000 ಭಗವಂತ ವ್ಯಂಜನದಲ್ಲಿ ಇದ್ದಾನೆ. 36,000 ರೂಪಗಳು ಆ ಬೃಹತಿ ಸಹಸ್ರಗತವಾದಂತಹ ಸ್ವರಗಳಲ್ಲಿ ಪರಮಾತ್ಮ ಇದ್ದಾನೆ. ವ್ಯಂಜನಗಳಲ್ಲಿ ಇರುವ ಪರಮಾತ್ಮ ಪುರುಷ ರೂಪದಿಂದ ವ್ಯಂಜನದಲ್ಲಿ ಇದ್ದಾನೆ, ಸ್ತ್ರೀ ರೂಪದಿಂದ ಸ್ವರದಲ್ಲಿ ಇದ್ದಾನೆ. ಇವನೇ ಪರಮಾತ್ಮ ಸೂರ್ಯಾಂತರ್ಗತನೂ ಆಗಿದ್ದಾನೆ. ಆ ಸೂರ್ಯಾಂತರ್ಗತನಾಗಿ ಪರಮಾತ್ಮ ಹಗಲು ಮತ್ತು ರಾತ್ರಿ ನಿಯಾಮಕನಾದಂಥವನು ಪರಮಾತ್ಮ ಇದೇ ಪುರುಷ ರೂಪದಿಂದ ಇದ್ದಾನೆ. ಆಮೇಲೆ ಹಗಲಿಗೆ ನಿಯಾಮಕನಾದಂಥ ಭಗವಂತ ಸ್ತ್ರೀ ರೂಪದಿಂದ ಇದ್ದಾನೆ ಅಂತೇಳಿ ಹೇಳ್ತಾನೆ. ಅವನೇ ಪರಮಾತ್ಮ ನಮ್ಮ ಶರೀರದಲ್ಲಿಯೂ ಕೂಡ 72,000 ನಾಡಿಗಳಲ್ಲಿ ಭಗವಂತ ಸನ್ನಿಹಿತನಾಗಿದ್ದಾನೆ ಅಂತೇಳಿ ಹೇಳ್ತಾರೆ. ಹಾಗಾಗಿ ಹೀಗೆ ಆ ಭಗವಂತನ ರೂಪಗಳು ವಿಶೇಷವಾದ ಬೃಹತಿ ಸಹಸ್ರದಿಂದ ಪ್ರತಿಪಾದ್ಯವಾದಂತಹ ರೂಪವಾಗಿದೆ. ಅಂತಹ ಭಗವಂತನ ರೂಪ ಈ ಬೃಹತಿ ಸಹಸ್ರವನ್ನು ಮಾಡ್ತಾ ಇರುವಾಗ ವಿಶೇಷವಾಗಿ ಶ್ರೀಕರ ನಾರಾಯಣ ಅಂತೇಳಿ ಇದೀಗ ನೀವು ನೋಡ್ತಾ ಇದ್ದೀರಿ. ಗರುಡ ಚಯನ ಅಂತೇಳಿ ಇದಕ್ಕೆ ಕರೀತಾರೆ. ಐತರೇಯ ಭಾಷ್ಯದಲ್ಲಿ ಶ್ರೀಮದ್ ಆಚಾರ್ಯರು ಹೇಳುತ್ತಾರೆ, ಅರ್ಥಾತ್ ಐತರೇಯ ಉಪನಿಷತ್ತಿನಲ್ಲೇ ಹೇಳಿದಂಥ ಮಾತು ಅದನ್ನು ಆಚಾರ್ಯರು ಭಾಷ್ಯದಲ್ಲಿ ವಿವರವಾಗಿ ಕೊಡ್ತಾರೆ. ಗರುಡಾಕಾರವಾಗಿ ಇದು ಕುಂಡ ಇರಬೇಕು ಅಂತೇಳಿ ಹೇಳಿದ್ದಾರೆ. ಆ ಗರುಡಾಕಾರವಾದಂತಹ ಕುಂಡದಲ್ಲಿ ಪರಮಾತ್ಮನ ಆವಾಹನವನ್ನು ಮಾಡಬೇಕು. ನಾರಾಯಣ, ವಾಸುದೇವ, ಅನಿರುದ್ಧ, ಸಂಕರ್ಷಣ, ವಾಸುದೇವಾದಿ ಪಂಚರೂಪಗಳನ್ನು ಅಲ್ಲಿ ಆವಾಹನವನ್ನು ಮಾಡಿ ಗರುಡದೇವರಿದ್ದಾರೆ. ಆ ಗರುಡದೇವರ ಅಂತರ್ಯಾಮಿಯಾಗಿ ಅಥವಾ ಗರುಡಾರೂಢನಾಗಿ ಪರಮಾತ್ಮ ಇದ್ದಾನೆ ಅಂತ ಅನ್ನುವ ಅನುಸಂಧಾನವನ್ನು ಮಾಡಿ ಹೋಮವನ್ನು ಮಾಡಬೇಕು ಅಂತೇಳಿ ಹೇಳಿದ್ದಾರೆ. ಇದು ಮಹಾವ್ರತ ಅಂತನ್ನುವಂತಹ ಒಂದು ಯಾಗ. ಅದು ಇಂದ್ರ ಮಾಡ್ತಾ ಇರ್ತಾನೆ. ವೃತ್ರಂ ಹತ್ವಾ ಮಹಾನಾಸೀತ್. ವೃತ್ರಾಸುರನನ್ನು ಸಂಹಾರ ಮಾಡಿದ ಮೇಲೆ ಇಂದ್ರ ಮಹಾವ್ರತ ಅಂತನ್ನುವಂತಹ ಯಜ್ಞವನ್ನು ಮಾಡ್ತಾನೆ. ಆ ಯಜ್ಞವನ್ನು ಮಾಡ್ತಾ ಇರುವಾಗ ಅಲ್ಲಿ ವಿಶ್ವಾಮಿತ್ರರ ಕಡೆಯಿಂದ ಆ ಯಜ್ಞವನ್ನು ಮಾಡಿಸ್ತಾನೆ. ಅವರೇ ಮುಖ್ಯ ಅಧ್ವರ್ಯುಗಳಾಗಿ ಇರ್ತಾರೆ.
ಆಮೇಲೆ ಪರಮಾತ್ಮನೂ ಕೂಡ ಅಲ್ಲಿ ಸನ್ನಿಹಿತನಾಗಿ ಇರ್ತಾನೆ. ಯಜ್ಞ ಎಲ್ಲ ಮುಗಿದ ಮೇಲೆ ಆಗ ಬೃಹಸ್ಪತ್ಯಾಚಾರ್ಯರು ವಿಶ್ವಾಮಿತ್ರರಿಗೆ ಇಂದ್ರ ಹೇಳುತ್ತಾನೆ, ನೀನು ನನ್ನ ಸ್ತೋತ್ರವನ್ನು ಮಾಡು ಅಂತೇಳಿ ವಿಶ್ವಾಮಿತ್ರರಿಗೆ ಹೇಳಿದಾಗ ಆಗ ಈ ಬೃಹತಿ ಸಹಸ್ರದಿಂದ ವಿಶ್ವಾಮಿತ್ರರು ಪರಮಾತ್ಮನ ಅಂದರೆ ಇಂದ್ರಾವಿಷ್ಟನಾದ ಪರಮಾತ್ಮ, ಇಂದ್ರನ ಅಂತರ್ಯಾಮಿಯಾದ, ನಮ್ಮ ಮಾಧ್ವ ಸಂಪ್ರದಾಯದಲ್ಲಿ ಎಲ್ಲಿಯೂ ಕೂಡ ಆ ದೇವತಾ ಒಬ್ಬನೇ ಇರೋದೇ ಇಲ್ಲ. ಅಲ್ಲಿ ಭಗವಂತನ ಸನ್ನಿಧಾನ ಇದ್ದೇ ಇರ್ತದೆ. ಅದೇ ಅನುಸಂಧಾನದಿಂದಲೇ ಮಾಡೋದು ದೇವರ ಸನ್ನಿಧಾನ. ಆ ದೇವತೆಯ ಅಂತರ್ಯಾಮಿಯಾಗಿ ವಾಯುದೇವರು, ವಾಯುದೇವರ ಅಂತರ್ಯಾಮಿಯಾದಂತಹ ಮಹಾಲಕ್ಷ್ಮೀದೇವಿ, ತದಂತರ್ಗತ ಪರಮಾತ್ಮ, ಹೀಗೆ ಗೋಲಕತ್ರಯ ಚಿಂತನವನ್ನು ಮಾಡಿಯೇ ಪೂಜಾದಿಗಳನ್ನು ಮಾಡುವುದು ಅಂತೇಳಿ. ಹಾಗಾಗಿ ಇಂದ್ರನಲ್ಲಿ ವಿಶೇಷವಾಗಿ ಭಗವಂತ ಸನ್ನಿಹಿತನಾಗಿರ್ತಾನೆ. ಹಾಗಾಗಿ ಒಂದು ಸಲ ಬೃಹತಿ ಸಹಸ್ರವನ್ನು ಪಾರಾಯಣವನ್ನು ಮಾಡಿ ಸ್ತೋತ್ರವನ್ನು ಮಾಡಿದಾಗ ಆ ಇಂದ್ರನಿಗೆ ಅಥವಾ ಇಂದ್ರಾವಿಷ್ಟನಾದ ಪರಮಾತ್ಮನಿಗೆ ಭಾಳ ಸಂತೋಷವಾಗ್ತದೆ. ಆಗ ಇನ್ನೊಮ್ಮೆ ಸ್ತೋತ್ರ ಮಾಡು ಅಂತ ಹೇಳ್ತಾನೆ, ಇನ್ನೊಮ್ಮೆ ಸ್ತೋತ್ರ ಮಾಡು ಅಂತೇಳಿ ಹೇಳ್ತಾರೆ. ಆಗ ವಿಶ್ವಾಮಿತ್ರರು ಮತ್ತೊಮ್ಮೆ ಬೃಹತಿ ಸಹಸ್ರವನ್ನು ಅಂದು ಆ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾರೆ. ಆಗಲೂ ಅವನಿಗೆ ಇನ್ನೂ ಸಂತೋಷವಾಯಿತು. ಆಗ ಮತ್ತೆ ಸ್ತೋತ್ರ ಮಾಡು ಅಂತೇಳಿ ಹೇಳ್ತಾರೆ. ಮತ್ತೊಮ್ಮೆ ಬೃಹತಿ ಸಹಸ್ರವನ್ನು ಅಂದು ಆ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾರೆ. ಹೀಗೆ ಒಂದಲ್ಲ ಎರಡಲ್ಲ 3 ಸಲ ಆ ಬೃಹತಿ ಸಹಸ್ರ ಅಂತಂದರೆ ಪರಮಾತ್ಮನಿಗೆ ಅನ್ನ ಅಂತೇಳಿ ಹೇಳ್ತಾರೆ. ಅನ್ನಾಭಿಮಾನಿಯಾದಂತಹ ಲಕ್ಷ್ಮೀದೇವಿ, ಆ ಲಕ್ಷ್ಮೀದೇವಿ ಯಾವ ರೀತಿಯಾಗಿ ಭಗವಂತನಿಗೆ ಪ್ರೀತ್ಯಾಸ್ಪದಳಾಗಿದ್ದಾಳೆಯೋ ಹಾಗೆ ಅವಳಿಂದ ಅಭಿಮನ್ಯವಾದಂತಹ ಈ ಬೃಹತಿ ಸಹಸ್ರವೂ ಕೂಡ ಅಷ್ಟೇ ಪರಮಾತ್ಮನಿಗೆ ಬಹಳ ಬೇಕಾದಂಥದ್ದು. ಹಾಗಾಗಿ ಆ ಬೃಹತಿ ಸಹಸ್ರವನ್ನು 1 ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ಇಂದ್ರ ವಿಶ್ವಾಮಿತ್ರರ ಕಡೆಯಿಂದ ಅನಿಸಿಕೊಂಡು ಅವರ ಕಡೆಯಿಂದ ಸ್ತೋತ್ರವನ್ನು ಮಾಡಿಸಿದ್ದಾನೆ. ಆಗ ಪರಮಾತ್ಮನಿಗೆ ವಿಶ್ವಾಮಿತ್ರರ ಮೇಲೆ ಭಾಳ ಸಂತೋಷವಾಗಿ ಅವನಿಗೆ ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ ಅಂತನ್ನುವಂತಹ ಕ್ರಮವಾಗಿ 3 ಸಲ ಅಂದದ್ದಕ್ಕಾಗಿ ಆ ಮೋಕ್ಷವನ್ನು ಅವರಿಗೆ ವಿಶ್ವಾಮಿತ್ರರಿಗೆ ಕೊಟ್ಟಿದ್ದಾನೆ ಅಂತನ್ನೋದು ನಮಗೆ ಉಲ್ಲೇಖ ಸಿಗ್ತದೆ. ಅಂದರೆ ಬೇರೆ ಫಲ ಹೇಳಲೇ ಇಲ್ಲ, ಅಲ್ಲಿ ಬೇರೆ ಯಾವ ಫಲವನ್ನು ಹೇಳಿಲ್ಲ. ಕೇವಲ ಭಗವಂತನ ಸಂತೋಷ ಮತ್ತು ಆ ಭಗವಂತ ಅವರಿಗೆ ಅನುಗ್ರಹವನ್ನು ಮಾಡಿ ಮೋಕ್ಷವನ್ನೇ ಪರಮಾತ್ಮ ಕೊಟ್ಟ ಅಂತೇಳಿ ಹೇಳ್ತಾರೆ. ಅರ್ಥಾತ್ ಬೃಹತಿ ಸಹಸ್ರ ಇನ್ನು ಯಾವ ಸಾಮಾನ್ಯ ಫಲವನ್ನು ಅದು ತಂತಾನಾಗೇನೆ ಸಿಕ್ಕೇ ಬಿಡ್ತದೆ. ಆದರೆ ಆ ಉದ್ದೇಶದಿಂದಾಗಿ ಮಾಡುವುದಲ್ಲ ಇದು ಬೃಹತಿ ಸಹಸ್ರ ಯಾಗ ಅಂತನ್ನೋದು ಅಥವಾ ಬೃಹತಿ ಸಹಸ್ರ ಪಠಣ. ಕೇವಲ ಭಗವಂತನ ಅನುಗ್ರಹ, ಭಗವಂತನಲ್ಲಿ ಭಕ್ತಿ, ಭಗವಂತನಲ್ಲಿ ಶ್ರದ್ಧೆ ಹಾಗೂ ನಮ್ಮ ಸಾಧನ ವಿಶೇಷವಾಗಿ ಅದು ಅಭಿವೃದ್ಧಿ ಆಗಲಿ ಅಂತನ್ನುವ ಪ್ರಾರ್ಥನೆಯನ್ನು ಮಾಡಿಕೊಂಡು ಮಾಡುವಂತಹ ಯಾಗ. ಉಳಿದ ನಮ್ಮ ಅಭಿಷ್ಟಾರ್ಥಗಳು ಮನುಷ್ಯ ಅಂತಂದ ಮೇಲೆ ಬೇಕಾದಷ್ಟು ಏನೇನೋ ತನಗೆ ಬೇಕು ಅಂತೇಳಿ ಇರ್ತದೆ. ಅದು ಬೇಕು, ಇದು ಬೇಕು, ಸಂತಾನ ಬೇಕು, ಮದುವೆ ಆಗಬೇಕು, ಐಶ್ವರ್ಯ ಬೇಕು, ಮತ್ತೊಂದು ಬೇಕು, ರೋಗ ಪರಿಹಾರವಾಗಬೇಕು, ಆರೋಗ್ಯ ಸರಿಯಾಗಿರಬೇಕು ಇತ್ಯಾದಿಗಳು ಇರ್ತವೆ. ಅವೆಲ್ಲವೂ ಕೂಡ ಬೇರೆ ಬೇರೆ ಯಾಗಗಳನ್ನು ಹೇಳಿದ್ದಾರೆ. ಆ ಯಾಗಗಳನ್ನು ಮಾಡಿದರೆ ಅವುಗಳ ಪರಿಹಾರವಾಗ್ತದೆ ಅಥವಾ ರೋಗಗಳು ಪರಿಹಾರ ಯಾವುದು ಬೇಕು ಅಂತಂತೀರಿ ಅದರ ಅಭಿಷ್ಟಾರ್ಥ ಸಿದ್ಧಿಯಾಗ್ತದೆ. ಆದರೆ ಬೃಹತಿ ಸಹಸ್ರನಾಮ, ಬೃಹತಿ ಸಹಸ್ರ ಮಂತ್ರ ಮಾತ್ರ ಅದು ಕೇವಲ ಭಗವಂತನ ಅನುಗ್ರಹ ಸಂಪಾದನೆ ಮಾಡುವುದಕ್ಕಾಗಿ, ಪರಮಾತ್ಮನ ಅನುಗ್ರಹ ನಮ್ಮ ಮೇಲೆ ಯಾವಾಗಲೂ ಕೂಡ ನಮ್ಮ ಮೇಲೆ ಇರಬೇಕು, ನಮ್ಮಿಂದ ಸಾಧನವನ್ನು ಮಾಡಿಸಬೇಕು ಅಂತನ್ನುವ ಕೇವಲ ಉದ್ದೇಶದಿಂದಾಗಿ ಜ್ಞಾನ ಭಕ್ತಿ ವೈರಾಗ್ಯಾದಿಗಳು ಅದು ಸಕಾಮ ಅಂತಾಗುವುದಿಲ್ಲ ಅಂತ ಹೇಳ್ತಾರೆ. ಭೀಮಸೇನ ದೇವರು ಹೇಳ್ತಾರೆ ಅದು ಸಕಾಮದಲ್ಲಿ ಬರೋದಿಲ್ಲ. ಜ್ಞಾನಭಕ್ತಿ ಹರೇಸ್ತೃಪ್ತಿ ಇದು ಅವಶ್ಯವಾಗಿ ಎಲ್ಲರೂ ಕೂಡ ಕೇಳಲೇಬೇಕಾದಂಥದ್ದು. ಅದನ್ನು ಈ ಯಾಗದ ಮೂಲಕವಾಗಿ ಪರಮಾತ್ಮನಿಗೆ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕು. ಯಾಗ ಪ್ರತಿಪಾದ್ಯನಾದಂತಹ ಬೃಹತಿ ಸಹಸ್ರ ಮಂತ್ರದಿಂದ ಪ್ರತಿಪಾದ್ಯನಾದಂತಹ ಭಗವಂತ
ನಮಗೆ ವಿಶೇಷವಾಗಿ ಅದನ್ನು ನಮಗೆ ಅನುಗ್ರಹವನ್ನು ಮಾಡ್ತಾನೆ. ಹಾಗಾಗಿ ಯಜ್ಞನಾಮಕ ಪರಮಾತ್ಮ ನಮಗೆ ಧನ್ಯಾಶ್ಚರ್ಯ ಪರ್ವದಲ್ಲಿ ನಾವು ಕೇಳ್ತೇವೆ ಲಕ್ಷ್ಮೀದೇವಿಯ 4 ರೂಪಗಳು. ಒಂದು ವೇದಾಭಿಮಾನಿಯಾದಂತಹ ಒಂದು ಅಂಬ್ರಿಣಿ ಅಂತನ್ನುವಂತಹ ರೂಪ ಒಂದು, ಎರಡನೇದ್ದು ಯಜ್ಞ ಅಂತನ್ನುವ ರೂಪ ಎರಡನೇದ್ದು, ಇನ್ನೊಂದು ಶ್ರೀವತ್ಸ ಅಂತೇಳಿ. ಶ್ರೀವತ್ಸ ಅಂದರೆ ಭಗವಂತನ ವಕ್ಷಸ್ಥಳವನ್ನು ಆಶ್ರಯಿಸಿಕೊಂಡು ಇರುವಂತಹ ರೂಪ, ಅದು ಶ್ರೀವತ್ಸ ಅಂತೇಳಿ ಅದಕ್ಕೆ ಕರೀತಾರೆ. ಇನ್ನೊಂದು ರೂಪ ಇದೆ, ಅದಕ್ಕೆ ದಕ್ಷಿಣ ರೂಪ ಅಂತೇಳಿ ಅದಕ್ಕೆ ಕರೀತಾರೆ. ಹೀಗೆ ಭಗವಂತನ ಲಕ್ಷ್ಮೀದೇವಿಯ 4 ರೂಪಗಳು. ಅದರಲ್ಲಿ ವೇದಾಭಿಮಾನಿಯಾದಂತಹ ಲಕ್ಷ್ಮೀದೇವಿ ಭಗವಂತನಿಂದ ದೂರದಲ್ಲಿ ನಿಂತು ಅನಂತ ವೇದಗಳಿಂದ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾ ಇರ್ತಾಳೆ. ರಾಜನಿಗೆ ಯಾವ ರೀತಿಯಾಗಿ ಸೂತಮಾಗದ ಬಂದಿಗಳೆಲ್ಲರೂ ಕೂಡ ಸ್ತೋತ್ರವನ್ನು ಮಾಡಬೇಕು, ಹಾಗೆ ಮಹಾಲಕ್ಷ್ಮೀ ದೇವಿ ಸ್ತೋತ್ರವನ್ನು ಅನಂತ ವೇದಗಳಿಂದ ಸ್ತೋತ್ರವನ್ನು ಮಾಡ್ತಾ ಇರ್ತಾಳೆ. ಯಜ್ಞಾಭಿಮಾನಿಯಾದಂಥ ಲಕ್ಷ್ಮೀದೇವಿ ಭಗವಂತನ ತೊಡೆಯ ಮೇಲೆ ಕೂತಿರ್ತಾಳೆ. ಆ ಯಜ್ಞಾಭಿಮಾನಿಯಾದಂತಹ ಲಕ್ಷ್ಮೀದೇವಿ ಏನಿದ್ದಾಳಲ್ಲ, ಅವಳು ಯಜ್ಞಕ್ಕೆ ಅಭಿಮಾನಿಯಾಗಿದ್ದಾಳೆ, ಯಜ್ಞ ನಿಯಾಮಕಳೂ ಆಗಿದ್ದಾಳೆ. ಜ್ಞ ಅಂತನ್ನುವ ಪರಮಾತ್ಮನ ಜೊತೆಯಲ್ಲಿ ಯುತಃ ಜೊತೆಯಲ್ಲಿ ಕೂಡಿಕೊಂಡು ಇದ್ದಾಳೆ, ತೊಡೆಯ ಮೇಲೆ ಇದ್ದಾಳೆ. ಆದ್ದರಿಂದಾಗಿ ಪರಮಾತ್ಮನ ಜೊತೆಯಲ್ಲಿ ಇದ್ದುದಕ್ಕಾಗಿ ಅವಳಿಗೆ ಯಜ್ಞ ಅಂಥೇಳಿ ಲಕ್ಷ್ಮೀದೇವಿಗೆ ಈ ರೂಪದಲ್ಲಿ ಇರುವ ಯಜ್ಞ ನಾಮಕ ಲಕ್ಷ್ಮೀದೇವಿ. ಈ ಯಜ್ಞ ನಾಮಕ ಲಕ್ಷ್ಮೀದೇವಿ ಈ ಎಲ್ಲ ಯಜ್ಞಗಳಿಗೂ ಕೂಡ ಅವಳು ಅಭಿಮಾನಿಯಾಗಿದ್ದಾಳೆ, ನಿಯಾಮಕಳಾಗಿ ಇದ್ದಾಳೆ. ಹೀಗಾಗಿ ನಾವು ಯಾವುದೇ ಯಜ್ಞವನ್ನು ಮಾಡಬೇಕಾದರೂ ಕೂಡ ಆ ಲಕ್ಷ್ಮೀದೇವಿಯ ಅನುಗ್ರಹ, ಪರಮಾತ್ಮನ ಅನುಗ್ರಹ ಇಲ್ಲದೆ ಯಜ್ಞವನ್ನು ಮಾಡುವಂತೆ ಇಲ್ಲ. ಹಾಗಾಗಿ ಆ ಯಜ್ಞ ನಾವು ನಿರ್ವಿಘ್ನವಾಗಿ ನಮ್ಮಿಂದ ಯಜ್ಞ ನಡೆಯಬೇಕು ಅಂತಂದರೆ ಮಹಾಲಕ್ಷ್ಮೀ ದೇವಿಗೆ ಹಾಗೂ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಆ ಭಗವಂತನ ಲಕ್ಷ್ಮೀದೇವಿಯ ಅನುಗ್ರಹದಿಂದ ಈ ಯಜ್ಞಗಳೆಲ್ಲ ಪರಿಪೂರ್ತಿ ಆಗ್ತದೆ. ಅನುಸಂಧಾನವನ್ನು ಮಾಡಬೇಕಾದರೂ ಕೂಡ ಆ ಲಕ್ಷ್ಮೀನಾರಾಯಣರ ಅನುಗ್ರಹ ಆಗಬೇಕು. ಕೇವಲ ನಾವು ವೇದವನ್ನು ಅಂದರೆ ಸಾಲೋದಿಲ್ಲ. ಅದಕ್ಕೇನೆ ತಾರತಮ್ಯದಲ್ಲಿ ಅಲ್ಲಿ ಹೇಳ್ತಾರೆ, ಬರೇ ವೇದ ಇದು ಎಲ್ಲಕ್ಕಿಂತಲೂ ಉತ್ತಮ ಹೌದು, ಆದರೆ ವೇದಕ್ಕಿಂತಲೂ ಯಜ್ಞಾಭಿಮಾನಿಯಾದ ಲಕ್ಷ್ಮೀದೇವಿ ಉತ್ತಮ ಅಂತೇಳಿ ಹೇಳ್ತಾಳೆ. ಆ ಯಜ್ಞಾಭಿಮಾನಿಯಾದ ಲಕ್ಷ್ಮೀದೇವಿಗಿಂತಲೂ ದಕ್ಷಿಣಾಭಿಮಾನಿಯಾದಂತಹ ಲಕ್ಷ್ಮೀದೇವಿ ಅಂತೇಳಿ, ಅಂದರೆ ಯಜ್ಞ ಮಾಡಬೇಕಾದರೆ, ಯಾವುದೇ ಯಜ್ಞವನ್ನು ಮಾಡಬೇಕಾದರೆ ಇದು 3 ಜೊತೆಯಲ್ಲಿದ್ದರೇ ಆ ಯಜ್ಞ ಪರಿಪೂರ್ತಿ ಆಗ್ತದೆ. ಒಂದು ಯಜ್ಞ ಮಾಡಬೇಕು, ಆ ಯಜ್ಞ ಮಾಡಬೇಕಾದರೆ ವೇದ ಮಂತ್ರಗಳು ಬೇಕಾಗ್ತದೆ. ವೇದ ಮಂತ್ರಗಳಿಂದ ಆಹುತಿಯನ್ನು ಹಾಕಿದರೇ ಅದಕ್ಕೆ ಯಜ್ಞ ಅಂತಂತಾರೆ. ಆ ಆಹುತಿಯ ಜೊತೆಯಲ್ಲಿ ಕೇವಲ ಬರೇ ಯಜ್ಞ ಮಾಡಿದರೆ ಸಾಕಾಗುವುದಿಲ್ಲ, ಅದರ ಜೊತೆಯಲ್ಲಿ ಅನ್ನದಾನವೂ ಆಗಬೇಕು, ದಕ್ಷಿಣಾದಾನವೂ ಕೂಡ ಆಗಬೇಕು. ದಕ್ಷಿಣೆ ಅಂದರೆ ಯಾರಿಗೇ ಕೂಡ ಆ ಯಜ್ಞವನ್ನು, ಶ್ವೇತರಾಜನ ಕಥೆಯಲ್ಲಿ ನಾವು ಕೇಳ್ತೇವೆ, ಬರೇ ಯಜ್ಞ ಮಾಡಿದ, ಅನ್ನದಾನ ಮಾಡಲಿಲ್ಲ, ಹಾಗಾಗಿ ತನ್ನ ಮಾಂಸವನ್ನು ತಾನು ತಿನ್ಕೊಳ್ಳುವಂತಹ ಪ್ರಸಂಗ ಶ್ವೇತರಾಜನಿಗೆ ಬಂತು ಅಂಥೇಳಿ ಇದೇ ಕಾರಣವನ್ನು ಅಲ್ಲಿ ಹೇಳುತ್ತಾರೆ. ಹಾಗಾಗಿ ಯಜ್ಞ ಮಾಡಬೇಕಾದರೆ ಯಜ್ಞದ ಜೊತೆಯಲ್ಲಿ ಆ ವೇದ ಮಂತ್ರಗಳು ಸರಿಯಾಗಿ ಉಚ್ಚಾರಣಪೂರ್ವಕವಾಗಿ ಅಂದು ಆಹುತಿಯನ್ನು ಹಾಕುವುದು ಒಂದು. ಯಜ್ಞ ಆದ ಮೇಲೆ ಅನ್ನದಾನವನ್ನು ಮಾಡಬೇಕು, ಅನ್ನದಾನದ ಜೊತೆಯಲ್ಲಿ ದ್ರವ್ಯದಾನ, ಅದಕ್ಕೇನೆ ದಕ್ಷಿಣ ಅಂತೇಳಿ ಅದಕ್ಕೆ ಕರೀತಾರೆ. ಹಾಗಾಗಿ ಇವು 3 ರೂಪಗಳು ಲಕ್ಷ್ಮೀದೇವಿಯ ರೂಪಗಳು. ವೇದಾಭಿಮಾನಿಯಾದ ಲಕ್ಷ್ಮೀದೇವಿ, ಯಜ್ಞಾಭಿಮಾನಿಯಾದ ಲಕ್ಷ್ಮೀದೇವಿ, ದಕ್ಷಿಣಾಭಿಮಾನಿಯಾದಂತಹ ಲಕ್ಷ್ಮೀದೇವಿ. ಹಾಗಾಗಿ ದಕ್ಷೇ ಇನಃ ಯಸ್ಯಾಹ ಸಾ ದಕ್ಷಿಣ. ಯಾವಳ ಬಲಭಾಗದಲ್ಲಿ ಭಗವಂತ ಅರ್ಧ ನಾರೀ ನರರೂಪದಲ್ಲಿ ಇರುವಾಗ, ಅರ್ಧ ದೇಹದಲ್ಲಿ ಯಾವಳ ಬಲಭಾಗದಲ್ಲಿ ಪರಮಾತ್ಮನ ಅರ್ಧ ದೇಹ ಇದೆ, ಆ ಪರಮಾತ್ಮನ ಎಡಭಾಗದಲ್ಲಿ ಯಾವ ಲಕ್ಷ್ಮೀದೇವಿಯ ಅರ್ಧ ಭಾಗ ಇದೆಯೋ ಆ ಅರ್ಧ ಭಾಗಕ್ಕೆ ದಕ್ಷಿಣ ಅಂಥೇಳಿ ಅದಕ್ಕೆ ಕರೀತಾರೆ. ದಕ್ಷಿಣ ಅಂತೇಳಿ ಅವಳೇ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದಾಚಾರ್ಯ ಹೇಳುತ್ತಾರೆ, ಅವಳೇ ಈ ಭೌತಿಕವಾದ ಈ ದಕ್ಷಿಣೆಗೂ ಅವಳೇ ಅಭಿಮಾನಿಯಾಗಿದ್ದಾಳೆ. ಆದ್ದರಿಂದಾಗಿ
ಈ ಯಜ್ಞದಲ್ಲಿ ಮೂರೂ ಕೂಡ ಅವಶ್ಯಕವಾಗಿದೆ. ಅವುಗಳಿದ್ದರೆ ಯಜ್ಞ ಪರಿಪೂರ್ತಿಯಾಗ್ತದೆ. ಯಜ್ಞೋ ಯಜ್ಞಪತಿರ್ಯಜ್ವ ಯಜ್ಞಾಂಗೋ ಯಜ್ಞವಾಹನ ಯಜ್ಞಭುಕ್ ಯಜ್ಞಭುಕ್ ಯಜ್ಞಿ ಯಜ್ಞಭುಕ್ ಯಜ್ಞಸಾಧನ ಯಜ್ಞಾಂತಕೃತ ಯಜ್ಞಗುಹ್ಯಂ ಅನ್ನಮನ್ನಾದಯೇವಚ ಅಂಥೇಳಿ ಹೇಳಿದಂತೆ ಆ ಯಜ್ಞ ಅಂತನ್ನೋದಾಗಬೇಕು ಅಂತಂದರೆ ಅದರಲ್ಲಿ ಇನ್ಬಿಲ್ಟ್ ಅಂತಾರಲ್ಲ ಹಾಗೆ ಯಜ್ಞ ಅಂದರೆ ಇಷ್ಟೆಲ್ಲ ಬಂತು. ವೇದ ಮಂತ್ರ, ದಕ್ಷಿಣ, ಅನ್ನದಾನ ಹಾಗೂ ಈ ಹೋಮ ಇದೆಲ್ಲ ಸೇರಿ ಯಜ್ಞ ಅಂತಂತಾರೆ. ಅಂತಹ ಆ ದೇವರಿಗೆ ಪ್ರೀತಿಕರವಾದಂಥ ಇಷ್ಟಾದರೆ ದೇವರಿಗೆ ಸಂತೋಷವಾಗ್ತದೆ. ದೇವರು ಪೂರ್ಣವಾಗಿ ನಮ್ಮ ಮೇಲೆ ಆಶೀರ್ವಾದವನ್ನು ಮಾಡ್ತಾನೆ, ಅನುಗ್ರಹವನ್ನು ಮಾಡ್ತಾನೆ. ಅಂತಹ ಯಜ್ಞ ಇದು ಅನೇಕ ಜನರೆಲ್ಲರೂ ಕೂಡ ಅಂತಹ ಯಜ್ಞವನ್ನು ಮಾಡ್ತಾ ಬಂದಿದ್ದಾರೆ. ಸತ್ರಯಾಗ ಅಂತ ಹಿಂದಕ್ಕೆಲ್ಲ ಸತ್ರಯಾಗ ಅಂಥೇಳಿ ಅನೇಕ ಯಜಮಾನರು ಸೇರಿ ಮಾಡುವಂತಹ ಆ ಯಾಗಕ್ಕೆ ಸತ್ರಯಾಗ ಅಂತೇಳಿ ಕರೀತಿದ್ರು. ಒಬ್ಬರೇ ಯಜಮಾನ ಮಾಡುವಂಥ ಯಜ್ಞಕ್ಕೆ ಅದು ಯಜ್ಞ ಅಂತೇಳಿ ಅದಕ್ಕೆ ಕರೀತಾರೆ. ಹಾಗೆ ಈ ಪರಂಪರೆಯಲ್ಲಿ ಈ ಬೃಹತಿ ಸಹಸ್ರ ಹೋಮ ಅಂತನ್ನೋದೇನಿದೆ, ಯಜ್ಞ ಅಂತನ್ನೋದು ಅನೇಕ ಜನರು ಆ ಸಂಪ್ರದಾಯವನ್ನು ಮಾಡಿಕೊಂಡು ಬಂದಿದ್ದಾರೆ. ಮಹಾ ಜ್ಞಾನಿಗಳೆಲ್ಲರೂ ಕೂಡ ಆ ಬೃಹತಿ ಸಹಸ್ರ ಯಜ್ಞವನ್ನು ಪರಂಪರಾದಿಂದ ನಡೆಸ್ತಾ ಬಂದಿದ್ದಾರೆ. ಆಮೇಲೆ ಆ ಬೃಹತಿ ಸಹಸ್ರಕ್ಕೆ ರಘುನಾಥ ತೀರ್ಥರು, ನಮ್ಮ ಉತ್ತರಾದಿ ಮಠಾಧೀಶರಾದಂತಹ ರಘುನಾಥ ತೀರ್ಥರು ಅದಕ್ಕೆ ವ್ಯಾಖ್ಯಾನವನ್ನು ಕೂಡ ಸುಂದರವಾಗಿ ವ್ಯಾಖ್ಯಾನವನ್ನು ಕೂಡ ಮಾಡಿ ಕೊಟ್ಟಿದ್ದಾರೆ, ಬರೆದು ಕೊಟ್ಟಿದ್ದಾರೆ. ಅಂತಹ ಆ ಬೃಹತಿ ಸಹಸ್ರ ಅದೇ ಸಂಪ್ರದಾಯದಂತೆ ಈಗಲೂ ಕೂಡ ಅನೇಕ ಕಡೆಗೆ ಬೃಹತಿ ಸಹಸ್ರವನ್ನು ಮಾಡ್ತಾ ಬಂದಿದ್ದಾರೆ. ನಮ್ಮ ಗೋಲ್ಡನ್ ಜುಬ್ಲಿ ವೇಳೆಗೆ ಅಲ್ಲಿ ಅನೇಕ ದಿವಸ ಬೃಹತಿ ಸಹಸ್ರ ಯಾಗವನ್ನು ಅಲ್ಲಿಯೂ ಕೂಡ ವಿದ್ಯಾಪೀಠದಲ್ಲಿಯೂ ಕೂಡ ಮಾಡಿದ್ದಾರೆ. ಮತ್ತು ಮಣ್ಣೂರದಲ್ಲಿ ಅನೇಕ ಕಡೆಗೆ ಮಾಡಿದ್ದಾರೆ, ಅವರು ಕೂಡ ಮಾಡಿದ್ದಾರೆ. ವಿಶೇಷವಾಗಿ ಈಗ ನಾವು ಅಧಿಕ ಮಾಸದಲ್ಲಿ ಪ್ರತಿ ಅಧಿಕ ಮಾಸದಲ್ಲಿಯೂ ಕೂಡ ಕರೆದಿರ್ತಾರೆ, ನಾವು ಬಂದಿರ್ತೇವೆ. ನಾವು ಅವರು ಕರೆದೇ ಇದ್ದರೂ ಕೂಡ ನಾವು ಬರೋದು ನಮ್ಮ ಕರ್ತವ್ಯ. ಇಂತಹ ದೊಡ್ಡದಾದಂತಹ ಯಜ್ಞವನ್ನು ಮಾಡ್ತಾ ಇರುವಾಗ ನಾವು ಬರದೇ ಇದ್ದರೆ ಅದು ನಮಗೆ ಅದು ಪಾಪ ಬರ್ತದೆ, ನಮಗೆ ಬರದೇ ಇದ್ದರೆ. ಹಾಗಾಗಿ ಈ ಯಜ್ಞದಲ್ಲಿ ನಮಗೂ ಅವಕಾಶವನ್ನು ಕೊಟ್ಟಿದ್ದಾರೆ, ಬಂದು ದರ್ಶನವನ್ನು ಮಾಡಿಕೊಂಡಿದ್ದೇವೆ. ಆ ಯಜ್ಞದ ಕೆಲವು ಭಾಗವಾದರೂ ಮಂತ್ರಗಳನ್ನು ಕೇಳುವಂತಹ ಭಾಗ್ಯನೂ ಕೂಡ ನಮಗೆ ಸಿಕ್ಕಿದೆ. ಇಂತಹ ಯಜ್ಞದಲ್ಲಿ ನಾನೇನು ಹೇಳಿದೆ ಈಗ ಅದು ಮೂರೂ ಕೂಡ ಇಲ್ಲಿ ನಡೀತಾ ಇದೆ. ಒಳ್ಳೆ ಮಂತ್ರಗಳು ಇದೆ. ನಾನು ಜೊತೆಯಲ್ಲೇ ಕೂತಿದ್ದೆ, ಅವರ ಶಿಷ್ಯರಿಗೆ ಕಳಿಸಿದ್ದಾರೆ. ಬಹಳ ಸುಂದರವಾಗಿ ಸ್ಪಷ್ಟವಾದ ಉಚ್ಚಾರಣ ಮಂತ್ರಗಳನ್ನು ಅಂತ ಒಂದು ಕಡೆಗೆ ಹವನ ಬೃಹತಿ ಸಹಸ್ರಕ್ಕೆ ಹಾಗೆ ಹೇಳಿದ್ದಾರೆ, ಹೋಮ, ಆಮೇಲೆ ಜೊತೆಯಲ್ಲಿ ಅಭಿಷೇಕ, ಆಮೇಲೆ ಜೊತೆಯಲ್ಲಿ ಪುಷ್ಪಾರ್ಚನ, ಆಮೇಲೆ ಅರ್ಘ್ಯ ಮಂತ್ರ, ಇಷ್ಟು ಮಾಡಲೇಬೇಕು ಅಂತೇಳಿ ಹೇಳಿದ್ದಾರೆ. ಅದನ್ನು ಕಟ್ಟುನಿಟ್ಟಾಯವಾಗಿ ಅವು ನಾಲ್ಕೂ ಕೂಡ ಏಕಕಾಲಕ್ಕೆ ಇಲ್ಲಿ ನಡೀತಾ ಇತ್ತು. ಬಹಳ ಸುಂದರವಾಗಿ ಆಚಾರ್ಯರು ಇದರ ವ್ಯವಸ್ಥೆಯನ್ನು ಮಾಡಿದ್ದಾರೆ, ಬಹಳ ವೈಭವದಿಂದ ಮಾಡಿದ್ದಾರೆ. ಜೊತೆಯಲ್ಲಿ ಅನ್ನದಾನವೂ ಕೂಡ ನಿತ್ಯ ಅನ್ನದಾನ ನಡೀತಾ ಇದೆ. ಮತ್ತು ಎಲ್ಲ ಬ್ರಾಹ್ಮಣರಿಗೆಲ್ಲರಿಗೂ ಕೂಡ ದಕ್ಷಿಣೆಯನ್ನು ಕೂಡ ಅವರು ಕೊಡ್ತಾ ಇದ್ದಾರೆ. ಹೀಗಾಗಿ ಇದರಲ್ಲಿ ಹೇಳಿದಂತೆ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದ್ ಆಚಾರ್ಯರು ಆಜ್ಞೆ ಕೊಟ್ಟಂತೆ ಇದು ಪರಿಪೂರ್ಣವಾಗಿದೆ, ವೈಭವದಿಂದ ನಡೀತಾ ಇದೆ. ಗುರುಗಳ ಅನುಗ್ರಹಕ್ಕೆ ಅವರು ಪಾತ್ರರಾಗಿದ್ದಾರೆ ಅಂತನ್ನೋದರಲ್ಲಿ ಯಾವ ಸಂಶಯನೂ ಕೂಡ ಇಲ್ಲ. ಇಷ್ಟು ವಯಸ್ಸಾದರೂ ಕೂಡ ಅಷ್ಟೇ ಉತ್ಸಾಹದಿಂದ ಅವರು ರಾಘವೇಂದ್ರಾಚಾರ್ಯ ಹೇಳ್ತಾ ಇದ್ದರು, 5 ಆಯಿತು ಸಾಕು ಮುಗಿಸ್ರಿ ಪ್ರದಕ್ಷಿಣೆ ಅಂತಂದರೆ, ಇಲ್ಲ ಅಂತಂದ್ರೆ ಪ್ರದಕ್ಷಿಣೆ ಇನ್ನೂ ಹಾಕೋಣ ಅಂಥೇಳಿ ಅವರು ಹಾಕ್ತಾನೇ ಇದ್ದರು. ಪಾಪ ಕಾಲಿಗೆ ನೋವಾದರೂ ಕೂಡ ಪ್ರದಕ್ಷಿಣೆ ನಮಸ್ಕಾರ ಅವು ಹೋಮ ಹವನ ಯಾವುದಾಗಬೇಕು ಅದು ಆಗಲೇಬೇಕು, ಯಾವುದೂ ಬಿಡುವುದು ಬೇಡ ಅಂಥೇಳಿ ಅಷ್ಟು ವಯಸ್ಸಾಗಿದ್ದರೂ ಕೂಡ ಅದನ್ನು ಆಚರಣೆ ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ಅವರ ಕೃಪಾ ಕಟಾಕ್ಷ ನಮ್ಮ ಮೇಲೆ ಅವಶ್ಯವಾಗಿ ಇರಲಿ, ನಮ್ಮ ಕಡೆಯಿಂದಲೂ ಕೂಡ ವಿಶೇಷವಾಗಿ ಸಾಧನವನ್ನು ಮಾಡಿಸಲಿ ಅಂತೇಳಿ ಅವರಿಗೆ ಅನಂತ ಸಾಷ್ಟಾಂಗ ನಮಸ್ಕಾರವನ್ನು ನಾನು ಮಾಡ್ತಾ ಇದ್ದೇನೆ. ಅವರ ಜೊತೆಯಲ್ಲಿ ಮಾಮಿಯವರಿಗೂ ಕೂಡ ನಮಸ್ಕಾರವನ್ನು ಮಾಡ್ತಾ, ಏನೋ ನನಗೆ ತಿಳಿದಂತೆ 2 ಮಾತುಗಳನ್ನು ನಾನು ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇನೆ. ಅದು ಏನಾದರೂ ತಪ್ಪಾಗಿತ್ತು ಅಂತಂದರೆ
ಕ್ಷಮಿಸಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ತಾ ಮುಗಿಸ್ತಾ ಇದ್ದೆ. ಶ್ರೀಕೃಷ್ಣ ಅರ್ಪಣಮಸ್ತು.